ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 42ನೇ ಸಂಚಿಕೆ, ಕೊನೆಯ ಸಂಚಿಕೆ. ಖಡ್ಗವನ್ನು ಎತ್ತಿ ವಂಶ್ಗೆ ಹೊಡೆಯಲು ಮುಂದೆ ಬಂದಳು ಪುಣ್ಯ. ಅವಳ ಖಡ್ಗದ ಹೊಡೆತದಿಂದ ತಪ್ಪಿಸಿಕೊಂಡವ ಅವಳ ಹಿಂದೆ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ. ಹೇ, ಬಿಡೋ ನನ್ನ! ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು ಪುಣ್ಯ. ವಸಿಷ್ಠ, ಮೊದಲು ಅವಳಿಂದ ಖಡ್ಗ ಕಿತ್ತುಕೋ, ಪಂಡಿತರು ಹೇಳಿದಾಗ ಅವಳಿಂದ ಖಡ್ಗ ಕಿತ್ತುಕೊಳ್ಳಲು ಪ್ರಯತ್ನಿಸಿದ ವಂಶ್. ಹೇ, ಬಿಡೋ ನನ್ನ ಕೈನ! ಈ ಖಡ್ಗದಿಂದಲೇ ನಿನ್ನ ಪ್ರಾಣ ಹೋಗುತ್ತದೆ ಎಂದಳು ಪುಣ್ಯ. ದೇವಯಾನಿ, ಅವಳ ಕಿವಿಯತ್ತ ಮೆತ್ತಗೆ ಕರೆದಿದ್ದ ವಂಶ್. ಒಮ್ಮೆ ಅವಳು ಅವನನ್ನೇ ನೋಡುತ್ತಾ ನಿಂತಳು. ನೀನು ತಪ್ಪು ಮಾಡುತ್ತಾ ಇದ್ದೀಯ ದೇವಯಾನಿ. ಹಿಂದೆ ಮಾಡಿದ ತಪ್ಪನ್ನೇ ಈಗಲೂ ಮಾಡುತ್ತಿದ್ದೀಯ. ಬಿಸಾಕು ಆ ಖಡ್ಗಾನ. ನಮಗಿದೆಲ್ಲ ಬೇಡ. ಬಿಡು ಈ ಖಡ್ಗಾನ, ಖಡ್ಗ ಎಳೆದು ಹೇಳಿದ್ದ ವಂಶ್. ಅಪ್ಪಾಜಿ, ಪುಣ್ಯ ಬದಲಾದರೆ? ಭಾರ್ಗವ ಹೇಳಿದಾಗ, ಅವಳು ನಮ್ಮ ಬಂಧನದಲ್ಲಿದ್ದಾಳೆ. ಅವಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಭೀಮಾಕ್ಷ ವ್ಯಂಗ್ಯವಾಗಿ ನಕ್ಕು ಹೇಳಿದ. ಅದೇ ಸಮಯಕ್ಕೆ ಅರುಣ್, ಅಕ್ಷರ ಅಲ್ಲಿಗೆ ಬಂದರು. ಇಲ್ಲ, ನಾನು ಬಂದಿರುವುದು ನಿನ್ನನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗಲು. ನನ್ನ ನಂಬಿದವರಿಗೆ ನಾನೆಂದೂ ಮೋಸ ಮಾಡಲಾರೆ. ಅಲ್ಲಿ ನನ್ನ ಗುರುಗಳು ನಿನ್ನ ಸಂಹಾರಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲೇಬೇಕು ಎಂದವಳು ಅವನ ಕೈಯಿಂದ ಖಡ್ಗ ಎಳೆಯಲು ಬಂದಾಗ ಅವನೂ ಎಳೆದ. ಅವನೆಳೆದ ರಭಸಕ್ಕೆ ಖಡ್ಗ ಅವಳ ಕೈಗೆ ತಾಕಿ ರಕ್ತ ಬಂದಿತ್ತು. ಆ ರಕ್ತ ಭೂಮಿಯನ್ನು ಸ್ಪರ್ಶಿಸಿದಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೀಮಾಕ್ಷ ಹಾಕಿದ್ದ ಬಂಧನ ಕಳಚಿಕೊಂಡಿತ್ತು. ಭೀಮಾಕ್ಷ ತನ್ನ ದಿವ್ಯ ದೃಷ್ಟಿಗೆ ಕಾಣುತ್ತಿದ್ದ ಪುಣ್ಯ ವಂಶ್ ಈಗ ಕಾಣದಾದರು. ಇದೇನಾಯಿತು? ನನಗೇಕೆ ಅಲ್ಲಿ ನಡೆಯುತ್ತಿರುವುದು ಕಾಣಿಸುತ್ತಿಲ್ಲ? ಭೀಮಾಕ್ಷ ಚಿಂತಿಸತೊಡಗಿದ್ದ. ಪುಣ್ಯ ಕೆಳಕ್ಕೆ ಬಿದ್ದು ಒದ್ದಾಡಲಾರಂಭಿಸಿದ್ದಳು. ಅಮ್ಮ, ಊರಿ ಊರಿ ಎನ್ನುತ್ತಿದ್ದಳು. ಅವಳ ಪಕ್ಕ ಮಂಡಿಯೂರಿ ಕೂತ ವಂಶ್. ಏನಾಯಿತು ಪುಣ್ಯ? ಯಾಕಿಗೆ ಆಡ್ತಾ ಇದ್ದೀರಾ? ವಂಶ್ ಕೇಳಿದಾಗ, ತುಂಬ ತುಂಬ ಉರಿತಾ ಇದೆ, ಕಾಪಾಡಿ ಕಾಪಾಡಿ ಕೂಗಲಾರಂಭಿಸಿದ್ದಳು. ಭೀಮಾಕ್ಷ ಅವಳ ಕೈಗೆ ಕಟ್ಟಿದ ತಾಯ್ತದ ಪ್ರಭಾವ ದುರ್ಗಮ್ಮನ ಮುಂದೆ ನಿಲ್ಲಲಾಗದಂತೆ ಮಾಡಿತ್ತು. ವಸಿಷ್ಠ, ಮೊದಲು ಆ ತಾಯ್ತಾನ ಕಿತ್ತು ಬಿಸಾಕು, ಎಲ್ಲವೂ ಸರಿ ಹೋಗುತ್ತದೆ, ಪಂಡಿತರು ಹೇಳಿದಾಗ ಪುಣ್ಯ ಕೈಯಲ್ಲಿದ್ದ ತಾಯ್ತವನ್ನು ವಂಶ್ ಕಿತ್ತು ದೂರಕ್ಕೆ ಎಸೆದಿದ್ದ. ಅದಕ್ಕಾಗಿಯೇ ಕಾಯುತ್ತಿದ್ದ ದುರ್ಗಮ್ಮ ತಡ ಮಾಡದೆ ಸೀದಾ ಬಂದು ಪುಣ್ಯಾಳ ದೇಹದೊಳಗೆ ಸೇರಿಕೊಂಡರು. ಜೋರಾಗಿ ಬೀಸುತ್ತಿತ್ತು ಗಾಳಿ. ಮರದ ಎಲೆಗಳೆಲ್ಲ ಗಾಳಿಗೆ ಉದುರಿ ಅತ್ತಿಂದಿತ್ತ ಹಾರಲಾರಂಭಿಸಿತ್ತು. ಕೂಗಾಡುತ್ತಿದ್ದ ಪುಣ್ಯ ಧ್ವನಿ ಕೂಡ ನಿಂತು ಬಿಟ್ಟಿತ್ತು. ಏನಾಗುತ್ತಿದೆ ಪಂಡಿತರೇ? ಧೂಳು ಹಾರುತ್ತಿರುವುದರಿಂದ ಕಣ್ಣಿಗೆ ಕೈ ಅಡ್ಡ ಇಟ್ಟು ಹೇಳಿದ್ದ ವಂಶ್. ಏನಾಗಿದೆ ಎಂದು ಪಂಡಿತರಿಗೂ ಊಹಿಸಲು ಅಸಾಧ್ಯ. ಬಿದ್ದಿದ್ದ ಪುಣ್ಯ ಕೋಪದಿಂದ ಎದ್ದು ಅಲ್ಲಿಂದ ಹೊರಟಿದ್ದಳು. ಪುಣ್ಯ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ವಂಶ್ ಅವಳನ್ನು ತಡೆಯಲು ಬಂದಾಗ, ನನ್ನೇ ತಡಿತೀಯೇನೋ? ಎಷ್ಟು ಧೈರ್ಯ ನಿನಗೆ? ನಡಿ ನನ್ನ ಜೊತೆ ಎಂದು ಜೋರಾಗಿ ದೊಡ್ಡ ಧ್ವನಿಯಲ್ಲೇ ಹೇಳಿ ಅವನನ್ನು ಎಳೆದುಕೊಂಡು ಮುಂದೆ ನಡೆದರು ಪುಣ್ಯ ಒಳಗೆ ಸೇರಿಕೊಂಡಿದ್ದ ದುರ್ಗಮ್ಮ. ಆ ದೃಶ್ಯವನ್ನು ನೋಡಿದ ಪಂಡಿತರಿಗೆ ಎದೆ ಛಲ್ಲೆಂದಿತ್ತು. ಅನುಮಾನವೂ ಬಂದಿತ್ತು. ದುರ್ಗಮ್ಮ ಏನಾದರೂ ದೇವಯಾನಿ ಮೈ ಮೇಲೆ ಬಂದ್ರ ಎನ್ನುತ್ತಿರುವಾಗಲೇ ದೇವಸ್ಥಾನದ ಗಂಟೆ ಜೋರಾಗಿ ಬಾರಿಸಲಾರಂಭಿಸಿತ್ತು. ಊರಿನ ಜನರಿಗೆಲ್ಲ ಇದು ವಿಚಿತ್ರ ಎನ್ನಿಸಿತ್ತು. ಪುಣ್ಯ ಒಳಗಿದ್ದ ದುರ್ಗಮ್ಮ ವಂಶ್ನನ್ನು ಎಳೆದುಕೊಂಡು ಹೋಗುತ್ತಿದ್ದರೆ ವಂಶ್ ಮಾತ್ರ ಪುಣ್ಯ ಮುಖ ನೋಡುತ್ತಲೇ ಇದ್ದ. ಏನು ಮಾಡುವುದೆಂದು ತಿಳಿಯದ ಪರಿಸ್ಥಿತಿ ಅವನದ್ದು. ಅವಳ ಕೈಯಿಂದ ಬಿಡಿಸಿಕೊಳ್ಳಲಾರದಷ್ಟು ಬಿಗಿಯಾಗಿತ್ತು ಹಿಡಿತ. ಒಂದು ವೇಳೆ ದುರ್ಗಮ್ಮನ ಬಂಧನ ಕಳಚಿಬಿತ್ತೆ, ಹಾಗೇನಾದರೂ ಆಗಿದ್ದರೆ ನಮ್ಮ ಸಾವು ಇಂದೇ ನಿಶ್ಚಿತ, ಭೀಮಾಕ್ಷ ಹೇಳಿದ. ಹಾಗೆಲ್ಲ ಏನೂ ಆಗಲ್ಲ ಗುರುಗಳೇ. ನೀವು ಈಗಲೂ ದೇವರು ಬಂದು ನಿಮ್ಮನ್ನು ಸಂಹಾರ ಮಾಡುತ್ತಾರೆ ಎಂದು ನಂಬುತ್ತೀರಾ ಕೇಳಿದ ಅರುಣ್.
ಆ ದುರ್ಗಮ್ಮಗೆ ನನ್ನ ಮೇಲೆ ವಿಪರೀತ ಕೋಪ. ನನ್ನ ಮೇಲಿನ ಕೋಪಕ್ಕಾದರೂ ಅವಳು ನನ್ನ ಬಳಿಗೆ ಬರುವಳು. ನಾವು ಮೊದಲು ಇಲ್ಲಿಂದ ಹೊರಟು ಹೋಗೋಣ. ಅಘೋರಾಕ್ಷ, ನೀನು ನಡಿ. ಭಾರ್ಗವ, ನೀನು ಕೂಡ ನಡಿ, ಹೋಗೋಣ. ಭೀಮಾಕ್ಷ ಹೇಳಿದಾಗ, ಸ್ವಾಮಿಗಳೇ, ನೀವೀಗೆ ಹೋಗುವುದು ಸರಿಯಲ್ಲ. ಆ ಪುಣ್ಯವಂಶ್ಗೆ ಏನಾದರೂ ಗತಿ ಕಾಣಿಸಿಯೇ ಹೋಗಬೇಕು. ಭದ್ರೇಗೌಡರು ಹೇಳಿದಾಗ, ಈಗ ನಮ್ಮ ಪ್ರಾಣ ಉಳಿಸಿಕೊಳ್ಳುವುದು ಮುಖ್ಯ. ಆಮೇಲೆ ದ್ವೇಷ ತೀರಿಸಿಕೊಳ್ಳೋಣ. ನಿಮ್ಮ ಹಾಗೆ ನನಗೂ ವಸಿಷ್ಠನ ಮೇಲೆ ಕೋಪವಿದೆ, ದ್ವೇಷವಿದೆ. ಅವನನ್ನು ಸಂಹರಿಸಲು ಯುಗ ಯುಗಗಳಿಂದ ಕಾಯುತ್ತಿರುವೆ. ನಾನು ಬದುಕಿದ್ದರೆ ಅವನನ್ನು ಬಲಿ ಪಡೆದೇ ಪಡೆಯುತ್ತೇನೆ. ಈಗ ನಾನು ನನ್ನ ಪ್ರಾಣ ಉಳಿಸಬೇಕಾಗಿದೆ ಎನ್ನುತ್ತಾ ಭೀಮಾಕ್ಷ ನಡೆಯಲಾಗದಿದ್ದರೂ ಮುಂದಕ್ಕೆ ನಡೆದರು. ಆದರೆ ಅದಾಗಲೇ ಪುಣ್ಯ ಒಳಗಿದ್ದ ದುರ್ಗಮ್ಮ ಅಲ್ಲಿ ತಲುಪಿಯಾಗಿತ್ತು. ವಂಶನನ್ನು ಕೂಡ ಕರೆದುಕೊಂಡು ಬಂದಿದ್ದರಲ್ಲ. ಅವರನ್ನು ನೋಡಿದ ಭೀಮಾಕ್ಷನಿಗೆ ಖುಷಿಯೋ ಖುಷಿ. ಕೊನೆಗೂ ನನ್ನ ಆಸೆ ನೆರವೇರಿತು. ದೇವಯಾನಿ ವಸಿಷ್ಠನನ್ನು ಕರೆದುಕೊಂಡು ಬಂದೇ ಬಿಟ್ಟಳು. ಖುಷಿಪಟ್ಟ ಭೀಮಾಕ್ಷ ಅವನ ಜೊತೆಗಿದ್ದವರೆಲ್ಲ ಸಂತೋಷಪಟ್ಟರು. ಅಘೋರ, ಇವನನ್ನು ಬಂಧಿಸು. ಇನ್ನು ಕೆಲವೇ ದಿನಗಳಲ್ಲಿ ಬರುವ ಅಮಾವಾಸ್ಯೆಯಂದು ಇವನನ್ನು ಬಲಿ ನೀಡುತ್ತೇನೆ. ಅದಾದ ಮೇಲೆ ನಮ್ಮನ್ನು ತಡೆಯುವವರು ಯಾರೂ ಇಲ್ಲ. ನಾನೇ ಈ ಜಗದ ಸರ್ವಾಧಿಕಾರಿ. ಅಟ್ಟಹಾಸದ ನಗೆ ಬೀರಿ ಹೇಳಿದ್ದ ಭೀಮಾಕ್ಷ. ದೇವಯಾನಿ, ಅವನನ್ನು ನಮಗೆ ಒಪ್ಪಿಸು ಎಂದ ಅಘೋರಾಕ್ಷ. ವಂಶನನ್ನು ಅವನತ್ತ ಎಳೆದು ದೂಡಿದ್ದಳು ಪುಣ್ಯ. ಅತ್ತೆಂದಿತ್ತ ನಡೆಯಲಾರಂಭಿಸಿದ್ದಳು. ಹೇ ಭೀಮಾಕ್ಷ, ನಿನ್ನ ಕೆಟ್ಟ ಬುದ್ಧಿಯನ್ನು ನೀನಿನ್ನೂ ಬಿಟ್ಟಿಲ್ಲವೇ? ಇದರಿಂದ ನಿನಗೇ ತೊಂದರೆಯಾಗುವುದು. ಇದನ್ನೆಲ್ಲ ಬಿಟ್ಟು ಇನ್ನು ಮುಂದೆಯಾದರೂ ಒಳ್ಳೆಯವರಾಗಿ ಬದುಕಿ. ವಂಶ್ ಹೇಳಿದಾಗ, ವಸಿಷ್ಠ ನಿನ್ನನ್ನಿಲ್ಲಿಗೆ ಕರೆದುಕೊಂಡು ಬಂದಿರುವುದು ಬಲಿ ಕೊಡಲು, ನಿನ್ನ ಉಪದೇಶ ಕೇಳಲು ಅಲ್ಲ. ಅಘೋರಾಕ್ಷ, ಇವನನ್ನು ಬಂಧಿಸು ಎಂದರು ಭೀಮಾಕ್ಷ. ಅಘೋರಾಕ್ಷ ವಂಶನನ್ನು ಬಂಧಿಸಲು ಬಂದಾಗ ವಂಶ್ ಅವನನ್ನು ದೂರಕ್ಕೆ ತಳ್ಳಿದ. ಭೀಮಾಕ್ಷ ಭಾರ್ಗವನ ಬಳಿ ಹೇಳಿದಾಗ ಅವನು ವಂಶನನ್ನು ಬಂಧಿಸಲು ಬಂದಾಗ ಅವನನ್ನು ದೂರಕ್ಕೆ ತಳ್ಳಿದ್ದ ವಂಶ್. ಭೀಮಾಕ್ಷ, ಮತ್ತೆ ಹೇಳುತ್ತಿರುವೆ, ಎಲ್ಲವನ್ನು ಬಿಟ್ಟು ಒಳ್ಳೆಯವನಾಗು. ನಿನ್ನಿಂದ ಇವರೆಲ್ಲರೂ ಹಾಳಾಗುತ್ತಿದ್ದಾರೆ. ಇವರಿಗೂ ಈ ನಿನ್ನ ಕೆಟ್ಟ ಬುದ್ಧಿಯನ್ನು ಕಲಿಸಬೇಡ. ವಂಶ್ ಹೇಳಿದಾಗ, ದೇವಯಾನಿ, ಇವರನ್ನು ಬಂಧಿಸು. ಭೀಮಾಕ್ಷ ಜೋರಾಗಿಯೇ ಹೇಳಿದ್ದ. ಜೋರಾಗಿ ಕೂಗಾಡಲು ಪ್ರಾರಂಭಿಸಿದ್ದರು ಪುಣ್ಯ ಒಳಗಿದ್ದ ದುರ್ಗಮ್ಮ. ಅವರ ಕೂಗಾಟಕ್ಕೆ ಅಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಅವರಿದ್ದ ಜಾಗದ ಬಾಗಿಲು ತನ್ನಷ್ಟಕ್ಕೆ ಮುಚ್ಚಿಕೊಂಡಿತ್ತು. ಅಲ್ಲಿದ್ದ ಎಲ್ಲರೂ ಬೆಚ್ಚಿಬಿದ್ದರು. ಭೀಮಾಕ್ಷ, ಅದೆಷ್ಟು ಬಾರಿ ನಾನು ನಿನಗೆ ಜೀವ ಭಿಕ್ಷೆ ನೀಡಬೇಕು? ಅದೇಕೆ ನಿನಗೆ ಲೋಕವನ್ನು ಆಳುವ ಆಸೆ? ಅದಕ್ಕಾಗಿ ನಾವಿದ್ದೇವೆ. ನಿನ್ನ ಅವಶ್ಯಕತೆ ಇಲ್ಲ. ಹೋದ ಬಾರಿಯೇ ನಿನ್ನನ್ನು ಅಂತ್ಯಗೊಳಿಸುವವಳಿದ್ದೆ. ಆದರೂ ಬದುಕಲು ಒಂದು ಅವಕಾಶ ಕೊಟ್ಟೆ. ನೀನು ಅದನ್ನು ಮತ್ತೆ ದುರುಪಯೋಗಪಡಿಸಿಕೊಂಡೆ. ಇನ್ನು ನಿನಗೆ ಬದುಕುವ ಹಕ್ಕಿಲ್ಲ ಜೋರಾಗಿ ಹೇಳಿದ್ದರು ದುರ್ಗಮ್ಮ. ಅವಳ ಧ್ವನಿಗೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ದೇವಯಾನಿ, ನೀನು ಹೀಗೆಲ್ಲ ಹೇಳುತ್ತಿರುವೆಯಾ? ಹೋ, ವಸಿಷ್ಠನ ಪಕ್ಷ ಸೇರಿರುವೆಯಾ? ಅಂದ ಮೇಲೆ ನೀನು ಕೂಡ ನಮ್ಮ ಶತ್ರುವೆ. ಅಘೋರ, ಭಾರ್ಗವ, ಇವಳನ್ನೂ ಬಂಧಿಸು. ಭೀಮಾಕ್ಷ ಹೇಳಿದಾಗ ಅಘೋರಾಕ್ಷ ಅವಳ ಬಳಿ ಕೋಪದಿಂದ ಬಂದಾಗ ಅವನನ್ನು ಮೇಲಕ್ಕೆ ಎತ್ತಿ ನೆಲಕ್ಕೆ ಬಡಿದು ಕುತ್ತಿಗೆ ಹಿಸುಕಿ, ನಾನು ದೇವಯಾನಿ ಅಲ್ಲ, ದುರ್ಗಮ್ಮ. ಪ್ರತಿ ಬಾರಿ ಹೇಳುತ್ತಿದ್ದೆಯಲ್ಲ ಭೀಮಾಕ್ಷ, ಆ ದುರ್ಗಮ್ಮನಿಂದ ಏನು ಮಾಡಲು ಸಾಧ್ಯ ಎಂದು. ನನ್ನಿಂದ ಏನೆಲ್ಲ ಮಾಡಲು ಸಾಧ್ಯ ಎಂದು ತೋರಿಸಲು ಬಂದಿರುವೆ ಎಂದರು ದುರ್ಗಮ್ಮ. ವಂಶ್ ಕೈ ಮುಗಿದು ಮಂಡಿಯೂರಿ ಕೂತ. ಅಲ್ಲೇ ಇದ್ದ ಭದ್ರೇಗೌಡ, ನವೀನ್, ಅರುಣ್, ಅಕ್ಷರ ಕೂಡ ಹೆದರಿ ಕೈ ಮುಗಿದಿದ್ದರು. ಹೋ, ನಿನ್ನ ಭಕ್ತರನ್ನು ಕಾಪಾಡಲು ನೀನೇ ಬಂದು ಬಿಟ್ಟೆಯಾ? ಒಬ್ಬಳು ನಿನ್ನ ವಿಗ್ರಹವನ್ನು ಈ ಊರಿಗೆ ತಂದರೆ ಮತ್ತೊಬ್ಬ ಅದನ್ನು ಪ್ರತಿಷ್ಠಾಪನೆ ಮಾಡಿದ. ಭಕ್ತರ ರಕ್ಷಣೆಗೆ ಬಂದ ತಾಯಿಗೆ ಈ ಭೀಮಾಕ್ಷನನ್ನು ಸಂಹರಿಸುವುದು ಕಷ್ಟದ ಕೆಲಸ. ಭೀಮಾಕ್ಷ ಹೇಳಿದಾಗ ಕೆಳಕ್ಕೆ ಹಾಕಿದ್ದ ಅಘೋರಾಕ್ಷನನ್ನು ತನ್ನ ಕಾಲಿನಿಂದ ಭೂಮಿಯ ಒಳಕ್ಕೆ ತಳ್ಳಿದ್ದರು. ದುರ್ಗಮ್ಮ, ಅವನ ಮೇಲಲ್ಲ ನಿನ್ನ ಪ್ರತಾಪ.
ಏನೇ ಇದ್ದರೂ ನನ್ನ ಮುಂದೆ ತೋರಿಸು. ನಿನಗೆ ಗೊತ್ತು, ನನ್ನನ್ನು ಅಂತ್ಯ ಮಾಡುವುದು ಅಷ್ಟು ಸುಲಭವಲ್ಲ ಎಂದು ಭೀಮಾಕ್ಷ ಹೇಳಿದಾಗ, ನಿನ್ನನ್ನು ಸಂಹರಿಸುವುದು ನನಗೆ ಕ್ಷಣ ಮಾತ್ರದ ಕೆಲಸ, ದುರ್ಗಮ್ಮ ಹೇಳಿದರು. ನಿನ್ನಿಂದ ಸಾಧ್ಯವಿಲ್ಲ ದುರ್ಗಮ್ಮ, ತಾಕತ್ತಿದ್ದರೆ ಪ್ರಯತ್ನಿಸು ಎಂದ ಭೀಮಾಕ್ಷ. ನನಗೆ ತಿಳಿದಿದೆ ಭೀಮಾಕ್ಷ, ನೀನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಶಿವನಿಂದ ವರ ಪಡೆದಿದ್ದೀಯಾ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಅಂದು ಪರಮೇಶ್ವರ ಪ್ರತ್ಯಕ್ಷ ಆಗಿ ನಿನಗೆ ವರ ನೀಡಿದರೂ ನನಗೆ ತಿಳಿದಿದೆ. ಆಗ ಪರಮೇಶ್ವರ ಹೇಳಿರುವ ಮಾತನ್ನು ನೀನು ಮರೆತಿದ್ದೀಯೇನೋ? ಆ ಪರಶಿವನ ತ್ರಿಶೂಲದಿಂದ ಮಾತ್ರ ನಿನ್ನ ಪ್ರಾಣ ತೆಗೆಯಬಹುದು ಎಂದು ಹೇಳಿರುವುದನ್ನು ಎಂದ ದುರ್ಗಮ್ಮ ತನ್ನ ಕೈಯನ್ನು ಮೇಲಕ್ಕೆತ್ತಿದರು. ಡಮರುಗದ ಜೊತೆಗೆ ಶಿವನ ತ್ರಿಶೂಲ ಗಾಳಿಯಲ್ಲಿ ತೇಲುತ್ತಾ ಬಂದು ದುರ್ಗಮ್ಮನ ಕೈ ಸೇರಿತ್ತು. ತ್ರಿಶೂಲವನ್ನು ಭೀಮಾಕ್ಷನಿಗೆ ಗುರಿಯಾಗಿ ಇಟ್ಟರು ದುರ್ಗಮ್ಮ. ನನ್ನನ್ನು ಕ್ಷಮಿಸು ದುರ್ಗಮ್ಮ, ಇನ್ನು ಮುಂದೆ ನಾನು ಇದನ್ನೆಲ್ಲ ಮಾಡಲಾರೆ, ನನ್ನನ್ನು ಕ್ಷಮಿಸು. ಶರಣಾಗಲು ಮುಂದೆ ಬಂದ ಭೀಮಾಕ್ಷ ದುರ್ಗಮ್ಮನ ಕಾಲ ಬಳಿ ಬಿದ್ದಿದ್ದ ತನ್ನ ಮಂತ್ರದಂಡವನ್ನು ಮೇಲಕ್ಕೆತ್ತಿ, ಹೀಗೆಲ್ಲ ಕೇಳಿಕೊಳ್ಳುತ್ತೇನೆ ಎಂದುಕೊಂಡೆಯಾ? ಖಂಡಿತ ಇಲ್ಲ. ನಿನ್ನನ್ನು ಹೇಗೆ ಬಂಧಿಸಬೇಕೆಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದ ಭೀಮಾಕ್ಷ ಅವನ ಮಂತ್ರದಂಡವನ್ನು ದುರ್ಗಮ್ಮಗೆ ಗುರಿಯಾಗಿ ಇಟ್ಟು ಮಂತ್ರ ಪಠಿಸಲು ಶುರು ಮಾಡಿದ. ದುರ್ಗಮ್ಮ ಅವರ ಮಂತ್ರಶಕ್ತಿಯಿಂದ ಭೀಮಾಕ್ಷನ ದಂಡ ಕೆಳಕ್ಕೆ ಬೀಳಿಸಿ ತಮ್ಮ ಕಣ್ಣುಗಳಿಂದಲೇ ಅದನ್ನು ಸುಟ್ಟು ಬೂದಿ ಮಾಡಿದ್ದರು. ನಿನಗೆ ಬದುಕುವ ಅರ್ಹತೆ ಇಲ್ಲ ಭೀಮಾಕ್ಷ, ನಿನಗೆ ಸಾವೇ ತಕ್ಕ ಶಿಕ್ಷೆ. ಇಲ್ಲಿಯವರೆಗೆ ಅದೆಷ್ಟೋ ಜನರ ಜೀವನವನ್ನು ಬಲಿ ತೆಗೆದುಕೊಂಡಿದ್ದೀಯಾ, ಇಂದು ನಾನೇ ನಿನ್ನ ಅಂತ್ಯ ಮಾಡುತ್ತೇನೆ ಎಂದ ದುರ್ಗಮ್ಮ ತನ್ನ ಉಗ್ರರೂಪ ಹೊಂದಿ ತ್ರಿಶೂಲದಿಂದ ಭೀಮಾಕ್ಷನ ಎದೆಯನ್ನು ಇರಿದು ಅವನನ್ನು ಜೋರಾಗಿ ಭೂಮಿಯೊಳಕ್ಕೆ ತಳ್ಳಿದರು. ಭೀಮಾಕ್ಷ ಭೂಮಿಯೊಳಕ್ಕೆ ಹೂತು ಹೋದ. ಕೋಪದಿಂದ ಭಾರ್ಗವನನ್ನು ನೋಡಿದರು ದುರ್ಗಮ್ಮ. ಅವನು ಹೆದರಿ ಹಿಂದೆ ಸರಿದ. ಬದುಕಲು ನಿನಗೊಂದು ಅವಕಾಶ ಕೊಡುತ್ತೇನೆ. ನೀನು ಈ ನಿನ್ನ ತಂದೆಯಂತೆ ನೀಚ ಕೆಲಸಗಳನ್ನು ಮಾಡದೆ ಒಳ್ಳೆಯ ದಾರಿಯಲ್ಲಿ ನಡೆಯುವೆಯಾ? ಎಲ್ಲರ ಪ್ರಾಣ ತೆಗೆಯುತ್ತಿದ್ದವ ನೀನು. ನಿನ್ನನ್ನು ವೈದ್ಯನನ್ನಾಗಿ ಮಾಡಿರುವೆ. ಪ್ರಾಣ ಉಳಿಸು, ಅದನ್ನು ಬಿಟ್ಟು ಪ್ರಾಣ ತೆಗೆಯಲು ಹೋಗುವೆಯಾ? ದುರ್ಗಮ್ಮ ಕೇಳಿದಾಗ, ಇಲ್ಲ, ಒಳ್ಳೆಯ ದಾರಿಯಲ್ಲಿ ನಡೆಯುತ್ತೇನೆ ದುರ್ಗಮ್ಮ. ಇನ್ನೆಂದು ಕೆಟ್ಟ ಕೆಲಸವನ್ನು ಮಾಡಲಾರೆ. ವೈದ್ಯನಾಗಿ ನನ್ನ ವೃತ್ತಿಯಲ್ಲಿ ಇನ್ನೆಂದು ಯಾರಿಗೂ ತೊಂದರೆ ಕೊಡುವುದಿಲ್ಲ. ವಿಶ್ವಾಸ್ ಹೇಳುತ್ತಿರಬೇಕಾದರೆ ದುರ್ಗಮ್ಮ ಅವನ ತಲೆ ಮೇಲೆ ಕೈಯಿಟ್ಟು ಮಂತ್ರ ಪಠಿಸಿದರು. ಭೀಮಾಕ್ಷ ವಿಶ್ವಾಸ್ಗೆ ಮಾಡಿದ್ದ ವಶೀಕರಣ ಸರಿ ಹೋಗಿತ್ತು. ನೀವೆಲ್ಲ ಈ ಕೆಟ್ಟ ದಾರಿ ಬಿಟ್ಟು ವಸಿಷ್ಠ ದೇವಯಾನಿಯಂತೆ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತೀರಿ ತಾನೆ? ದುರ್ಗಮ್ಮ ಕೇಳಿದಾಗ, ಹೌದು ದುರ್ಗಮ್ಮ, ಇನ್ನು ಮುಂದೆ ನಾವು ಎಂದಿಗೂ ಕೆಟ್ಟ ಕೆಲಸ ಮಾಡುವುದಿಲ್ಲ ಎಂದರು 4 ಜನವು. ಮಾಡಿದರೆ ನಾನು ಮತ್ತೆ ಬರಬೇಕಾಗುತ್ತದೆ ಎಂದ ದುರ್ಗಮ್ಮ ಅದಾಗಲೇ ಅಲ್ಲಿಂದ ಹೊರಟು ಹೋಗಿ ಆಗಿತ್ತು. ಪುಣ್ಯ ತಲೆ ಸುತ್ತಿ ಕೆಳಕ್ಕೆ ಬಿದ್ದಿದ್ದಳು. ಅವಳ ಬಳಿ ಓಡಿ ಬಂದ ವಂಶ್, ಅವನ ಜೊತೆಗೆ ಅಲ್ಲಿದ್ದವರೆಲ್ಲ ಬಂದರು. ನನಗೆ ನಿಮ್ಮ ಯಾರ ಸಹಾಯವೂ ಬೇಡ, ನಾನು ನನ್ನ ಹೆಂಡತಿಯನ್ನು ನೋಡಿಕೊಳ್ಳುತ್ತೇನೆ ವಂಶ್ ಮನನೊಂದು ಹೇಳಿದ. ನಾನು ದುರ್ಗಮ್ಮನಿಗೆ ಮಾತು ಕೊಟ್ಟಿದ್ದೇನೆ, ವೈದ್ಯನಾಗಿ ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು. ನನ್ನ ಕೆಲಸ ಮಾಡಲು ಬಿಡು ವಂಶ್. ತುಂಬ ಸ್ಟ್ರೆಸ್ ಆಗಿರಬೇಕು. ಸ್ವಲ್ಪ ಹೊತ್ತು, ಆಮೇಲೆ ಸರಿ ಹೋಗುತ್ತಾರೆ. ಎತ್ತಿಕೋ ಇವರನ್ನು, ಮನೆಗೆ ಕರೆದುಕೊಂಡು ಹೋಗೋಣ ವಿಶ್ವಾಸ್ ಹೇಳಿದಾಗ, ವಂಶ್ ಅವಳನ್ನು ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬರಬೇಕಾದರೆ ಮುಂದೆ ಪಂಡಿತರು ಬರುತ್ತಿದ್ದರು. ಅವರ ಜೊತೆಗೆ ಊರಿನವರೆಲ್ಲ, ಜೊತೆಗೆ ವಂಶ್ ಅಪ್ಪ ಅಮ್ಮ ಅಜ್ಜಿ ಕೂಡ ಬಂದರು. ವಸಿಷ್ಠ, ಏನಾಯಿತು? ಪಂಡಿತರು ಕೇಳಿದಾಗ, ಎಲ್ಲವೂ ಸಮಾಪ್ತಿಯಾಯಿತು ದುರ್ಗಮ್ಮನಿಂದ ಎಂದ ವಂಶ್. ಇನ್ನು ಮುಂದೆ ಯಾರು ಹೆದರಬೇಕಾಗಿಲ್ಲ. ಆ ಅಘೋರಾಕ್ಷ ಭೀಮಾಕ್ಷನ ಅಂತ್ಯವಾಯಿತು. ಸಾಕ್ಷಾತ್ ದುರ್ಗಾ ಮಾತೆಯೇ ಇವರಿಬ್ಬರ ಅಂತ್ಯ ಮಾಡಿದರು ಖುಷಿಯಿಂದ ಹೇಳಿದ್ದರು ಪಂಡಿತರು. ತಾತ, ನನ್ನನ್ನು ಕ್ಷಮಿಸಿ ಎನ್ನುತ್ತಾ ಅವರ ಬಳಿ ಬಂದು ತಬ್ಬಿಕೊಂಡ ವಿಶ್ವಾಸ್. ಆ ದುರ್ಗಮ್ಮನೇ ನಿನ್ನನ್ನು ಕ್ಷಮಿಸಿದ್ದಾರೆ, ಇನ್ನು ನಾನು ಕ್ಷಮಿಸದೇ ಇರುವೆನೇ ಎಂದರು ಪಂಡಿತರು. ಪುಣ್ಯಗೆ ಏನಾಯಿತು? ಸುಜಾತ ಕೇಳಿದಾಗ, ಮನೆಗೆ ನಡೆಯಿರಿ,
ಎಂದವ ದಾರಿಯುದ್ದಕ್ಕೂ ನಡೆದದನ್ನೆಲ್ಲ ವಿವರಿಸಿದ್ದ. ಅಚ್ಚರಿಗೊಂಡವರು ದುರ್ಗಮ್ಮನಿಗೆ ಭಕ್ತಿಯಿಂದ ಕೈಮುಗಿದರು. 5 ವರುಷಗಳ ನಂತರ ಪಂಡಿತರು ದೇವರ ಪಾದ ಸೇರಿದ್ದರು. ಕಾಫಿ ಕೊಡಲೆಂದು ಬಂದ ಪುಣ್ಯ ಕೈಯನ್ನು ಎಳೆಯಲು ವಂಶ್ ಬಂದಾಗ, ಮಹಾರಾಜರೇ, ನಾನು ವೃತದಲ್ಲಿದ್ದೀನಿ ಎಂದವಳು ಅವನಿಂದ ದೂರ ಸರಿದಿದ್ದಳು. ಮಹಾರಾಣಿ, ನೀವು ಯಾವಾಗಲೂ ವೃತದಲ್ಲೇ ಇದ್ದರೆ ನನ್ನನ್ನು ನೋಡಿಕೊಳ್ಳುವವರ್ಯಾರು? ಯಾವಾಗಲೂ ಕೈ ಹಿಡಿಯೋಕ್ಕೆ ಬಂದರೆ ಇದೊಂದೇ ಡೈಲಾಗ್ ಹೇಳ್ತಿರಲ್ರಿ ವಂಶ್ ಹೇಳಿದಾಗ, ಮಹಾರಾಜ, ನಾನು ಈ ವೃತ ಮಾಡುತ್ತಿರುವುದು ನಿಮ್ಮ ಒಳ್ಳೆಯದಕ್ಕೆ ಅಲ್ಲವೇ ಎಂದಳು ಪುಣ್ಯ. ನನಗೇನು ಆಗಲ್ಲ ರೀ, ನೀವು ಆ ದುರ್ಗಾ ವಂಶ್ ಹೇಳುತ್ತಿರಬೇಕಾದರೆ, ಕರೆದ್ರ ಪಪ್ಪ ಎನ್ನುತ್ತಾ ಬಂದಳು 4 ವರುಷದ ದುರ್ಗಾ. ವಂಶ್ ಪುಣ್ಯ ಮಗಳು ದುರ್ಗಾ. ದುರ್ಗಾಮ್ಮನ ಭಕ್ತರು ಅಲ್ವಾ, ಅದಕ್ಕೆ ಮಗಳಿಗೂ ಅದೇ ಹೆಸರು ಇಟ್ಟಿದ್ರು. ನಿನ್ನನ್ನಲ್ಲ ಬಂಗಾರಿ, ನಮ್ಮ ದುರ್ಗಾಮ್ಮನ ಬಗ್ಗೆ ಹೇಳಿದ್ದು. ನೀನೇ ಹೇಳು ಪುಟ್ಟ, ನಿಮ್ಮಮ್ಮ ಮತ್ತೆ ದುರ್ಗಾಮ್ಮ ಇರೋವಾಗ ನನಗೆ ಏನಾದರೂ ತೊಂದರೆ ಆಗುತ್ತಾ ವಂಶ್ ಕೇಳಿದಾಗ, ಆಗೋಕೆ ಅವರಿಬ್ರು ಬಿಡ್ತಾರಾ ಎಂದಳು ದುರ್ಗಾ. ಅದೇ ಮತ್ತೆ ಹೇಳು ನಿಮ್ಮಮ್ಮನಿಗೆ ಎಂದ ವಂಶ್. ಆದರೂ ಈ ವೃತ ಮಾಡೋದ್ರಿಂದ ಮನಸ್ಸಿಗೆ ಏನೋ ಸಮಾಧಾನ ಎಂದಳು ಪುಣ್ಯ. ದುರ್ಗಾ, ಬಾ ತಿಂಡಿ ತಿನ್ನು, ನನಗೆ ಆಸ್ಪತ್ರೆಗೆ ಹೋಗೋಕೆ ತಡ ಆಗುತ್ತೆ. ಪಾಪ ವಿಶ್ವಾಸ್ ಒಬ್ಬನೇ ಅಲ್ಲಿ ಕಷ್ಟಪಡ್ತಾ ಇರ್ತಾನೆ ಎಂದ ಪುಣ್ಯ ದುರ್ಗಾನ ಕರೆದುಕೊಂಡು ಅಲ್ಲಿಂದ ಹೋದಳು. ಅವರಿಬ್ಬರನ್ನು ನೋಡುತ್ತಲೇ ಕಳೆದು ಹೋಗಿದ್ದ ವಂಶ್. ಮಹಾರಾಜರೇ, ಬೇಗ ಬನ್ನಿ, ತಿಂಡಿ ಕೊಡ್ತೀನಿ ಕೂಗಿ ಹೇಳಿದ್ದಳು ಪುಣ್ಯ. ವಂಶ್ ಎದ್ದು ಸ್ನಾನಕ್ಕೆ ಹೊರಟ. ಒಂದು ಕಡೆಯಿಂದ ಸುಜಾತ ಅವರು ದುರ್ಗಾಗೆ ಕೈತುತ್ತು ತಿನ್ನಿಸುತ್ತಿದ್ದರು. ಮತ್ತೊಂದು ಕಡೆಯಿಂದ ಅನಂತಮೂರ್ತಿಗಳು ದುರ್ಗಾಗೆ ಕೈತುತ್ತು ತಿನ್ನಿಸುತ್ತಿದ್ದರು. ಅತ್ತೆ, ಮಾವ, ಜಾಸ್ತಿ ಮುದ್ದು ಮಾಡಬೇಡಿ, ಆಮೇಲೆ ನಾನು ಹೇಳಿದ ಮಾತು ಕೇಳೋದೇ ಇಲ್ಲ ಪುಣ್ಯ ಹೇಳಿದಾಗ, ಇಲ್ಲ ಅಮ್ಮ, ನಾನು ನಿನ್ನ ಮಾತನ್ನು ಯಾವಾಗಲಾದರೂ ಮೀರಿದ್ದೀನಾ ಮುದ್ದು ಮುದ್ದಾಗಿ ದುರ್ಗಾ ಹೇಳಿದಾಗ, ಅವಳು ಡ್ಯಾಡಿಸ್ ಪ್ರಿನ್ಸಸ್, ನನ್ನ ಮಾತು ಮಾತ್ರ ಕೇಳೋದು. ಬೇಗ ಬನ್ನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದ ವಂಶ್ ಅವರನ್ನು ಅಲ್ಲಿಂದ ಎಳೆದುಕೊಂಡು ಹೋದ. ದಾರಿಯುದ್ದಕ್ಕೂ ಮಾತುಕತೆಯಲ್ಲಿ ಮುಳುಗಿದ್ದರು ಇಬ್ಬರು. ಗದ್ದೆಯ ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಭದ್ರೇಗೌಡ ಊರಿನವರಿಗೆ ಏನನ್ನೋ ಹಂಚುತ್ತಾ ಇರುವುದು ಕಂಡಿತು. ಏನ್ ಗೌಡ್ರೆ, ಮತ್ತೆ ಊರಿನವರಿಗೆ ಏನೋ ಹಂಚುತ್ತಾ ಇದ್ದೀರಿ? ಇದ್ಯಾವ ಸಂತೋಷಕ್ಕೆ ಕೇಳಿದ್ದ ವಂಶ್. ನಮ್ಮ ಹೊಲದಲ್ಲಿ ಫಸಲು ಜಾಸ್ತಿ ಬಂತು, ಅದನ್ನು ಊರಿನವರಿಗೆಲ್ಲ ಹಂಚುತ್ತಾ ಇದ್ದೀನಿ. ನಾವು ನಮ್ಮ ಹತ್ರ ಇರೋದನ್ನು ಎಲ್ಲರ ಜೊತೆಗೆ ಹಂಚಿ ತಿಂದರೆ ಆ ದೇವರು ನಮಗೆ ಇನ್ನೂ ಹೆಚ್ಚು ಕೊಡ್ತಾನೆ ಎಂದರು ಗೌಡ್ರು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಗೌಡ್ರೆ ಪುಣ್ಯ ಹೇಳಿದಾಗ, ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ, ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ ಮಹಾರಾಣಿ ಎಂದರು ಗೌಡ್ರು. ಪುಣ್ಯ ವಂಶ್ ಮುಖ ನೋಡಿದಳು. ಅವನು ನಸುನಕ್ಕ. ಮತ್ತೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಬಂದು ನಿಂತಿದ್ದು ದುರ್ಗಾ ಆಸ್ಪತ್ರೆಯ ಮುಂದೆ. ಪುಣ್ಯಾಳ ಆಸೆಯಂತೆ ಹಳ್ಳಿಯಲ್ಲೇ ಸ್ವತಃ ವಂಶ್ ಮುಂದೆ ನಿಂತು ಕಟ್ಟಿಸಿದ್ದ ಧರ್ಮದ ಆಸ್ಪತ್ರೆ. ಅಲ್ಲಿ ಬಂದವರೆಲ್ಲರಿಗೂ ಉಚಿತವಾಗಿಯೇ ಚಿಕಿತ್ಸೆ ನೀಡುತ್ತಿದ್ದರು. ವಂಶ್ ಪುಣ್ಯ ಮಾತಾಡುತ್ತಾ ಒಳ ಬಂದರು. ನೆಲ ಒರೆಸುತ್ತಿದ್ದ ಅಕ್ಷರನನ್ನು ಕಂಡು, ಇದೇನು ಅಕ್ಷರ, ನೀನು ನೆಲ ಒರೆಸುತ್ತಿದ್ದೀಯಾ? ಸೀತಮ್ಮ ಎಲ್ಲಿ ಕೇಳಿದ್ದಳು ಪುಣ್ಯ. ಅವರಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನೇ ಅವರನ್ನು ಮನೆಗೆ ಕಳುಹಿಸಿದೆ. ಬೇರೆ ಜನ ಯಾರೂ ಇರಲಿಲ್ವಲ್ಲ, ನಾನೇ ಒರೆಸ್ತಾ ಇದ್ದೀನಿ ಎಂದಳು ಅಕ್ಷರ. ಬೇಡ ಅಕ್ಷರ, ಇಡು ಅದನ್ನು, ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಪುಣ್ಯ ಹೇಳಿದಾಗ, ಇಲ್ಲ ಪುಣ್ಯ, ನಾನೇ ಮಾಡ್ತೀನಿ ಇದನ್ನು. ಇದು ನಮ್ಮ ಆಸ್ಪತ್ರೆ, ನೀವು ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಔಷಧಿ ನೀಡ್ತಾ ಇದ್ದೀರಲ್ಲ, ನಾನಿಲ್ಲಿ ಕೆಲಸ ಮಾಡಿದರೆ ಯಾವ ತಪ್ಪೂ ಇಲ್ಲ, ನಾನೇ ಮಾಡ್ತೀನಿ. ನೀನು ಹೋಗು, ತುಂಬ ಜನ ಪೇಷಂಟ್ ಇದ್ದಾರೆ, ಅವರಿಗೆ ಚಿಕಿತ್ಸೆ ನೀಡು ಎಂದಳು ಅಕ್ಷರ. ಸರಿ, ಎಲ್ಲಿ ನಿನ್ನ ಗಂಡ ವಿಶ್ವಾಸ್ ಪುಣ್ಯ ಕೇಳಿದಾಗ, ಅವರು ಪೇಷಂಟ್ ಜೊತೆಗೆ ಇದ್ದಾರೆ ಎಂದಳು ಅಕ್ಷರ.
ಪುಣ್ಯ, ವಂಶ್, ನಿಲ್ಲಿ ನಿಲ್ಲಿ, ನಾನಿವತ್ತು ಹೊಸ ಸ್ಟೈಲ್ನಲ್ಲಿ ಕಾಫಿ ಮಾಡಿದ್ದೀನಿ, ನೀವು ಕುಡಿದೇ ಹೋಗಬೇಕು. ಅರುಣ್ ಕಾಫಿ ಲೋಟವನ್ನು ವಂಶ್ ಪುಣ್ಯ ಕೈಯಲ್ಲಿ ಇಟ್ಟು ಹೇಳಿದ. ಅದನ್ನು ಕುಡಿದವರು, ವಾವನ್ನು ಸೂಪರ್ ಆಗಿದೆ ಕಣೋ, ಪರವಾಗಿಲ್ಲ, ನೀನು ಕಾಫಿ ಮಾಡೋಕೆ ಕಲಿತೆ ಕೇಳಿದ ವಂಶ್. ಅಯ್ಯೋ, ಅವನು 24 ಗಂಟೆನೂ ಕ್ಯಾಂಟೀನ್ನಲ್ಲೇ ಇರ್ತಾನೆ, ಅಡುಗೆ ಮಾಡಿಕೊಂಡು ಅಲ್ಲ, ಆ ಕ್ಯಾಂಟೀನ್ನಲ್ಲಿರೋ ಸರೋಜಕ್ಕನ ಮಗಳು ಪ್ರಿಯನಿಗೆ ಕಾಳು ಹಾಕಿಕೊಂಡು ಅಕ್ಷರ ಹೇಳಿದಾಗ, ಸಾಕು ಸುಮ್ಮನೆ ಇರೆ, ನಾನು ಮಾತ್ರ ಅಲ್ಲ, ಅವಳು ನನಗೆ ಕಾಳು ಹಾಕ್ತಾಳೆ ಗೊತ್ತಾ ಅರುಣ್ ಹೇಳಿದಾಗ, ಮೊದಲು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ಬೇಕು ವಂಶ್ ಹೇಳಿದ. ವಂಶು, ನಾನು ರೆಡಿ ಕಣೋ, ಅವಳು ರೆಡಿನಾ ಅಂತ ಅವಳತ್ರನೇ ಕೇಳು ಎಂದ ಅರುಣ್ ನಾಚಿ ಅಲ್ಲಿಂದ ಹೋಗಿದ್ದ. ಅವನನ್ನು ನೋಡಿ ಮೂವರು ನಕ್ಕರು. ಸರ್, ನನ್ನ ಮಗನಿಗೆ ಅರ್ಜೆಂಟಾಗಿ ಹಾರ್ಟ್ ಬೇಕಾಗಿದೆ, ನೀವು ಸ್ವಲ್ಪ ಮನಸ್ಸು ಮಾಡಿದರೆ ನನ್ನ ಮಗನನ್ನು ಉಳಿಸಬಹುದು ರೋಗಿಯ ತಂದೆ ಹೇಳಿದ. ನೋಡೋಣ, ಯಾರಾದರೂ ಡೊನೇಟ್ ಮಾಡುವವರಿದ್ದಾರಾ ಅಂತ ನೋಡಿ ನಿಮಗೆ ಆಮೇಲೆ ಹೇಳ್ತೀನಿ ಎಂದ ವಿಶ್ವಾಸ್. ಡಾಕ್ಟ್ರೇ, ನಿಮಗೆ ಕೈ ತುಂಬ ಹಣ ಕೊಡ್ತೀನಿ, ಬದುಕಿರುವವರದ್ದೇ ಯಾರಾದರೂ ಹಾರ್ಟ್ನ ನನ್ನ ಮಗನಿಗೆ ಹಾಕೋಕೆ ಆಗುತ್ತಾ ಅವರು ಕೇಳಿದಾಗ, 5 ವರ್ಷದ ಹಿಂದೆ ಇದನ್ನು ನೀವು ಹೇಳಿದಿದ್ರೆ ನಾನು ಮಾಡ್ತಿದ್ನೋ ಏನೋ, ಆದರೆ ಈಗ ಇದನ್ನು ಮಾಡಲು ಸಾಧ್ಯವಿಲ್ಲ ಖಡಕ್ಕಾಗಿಯೇ ಹೇಳಿದ್ದ ವಿಶ್ವಾಸ್. ಡಾಕ್ಟ್ರೇ, ದಯವಿಟ್ಟು ಕೇಳಿಕೊಂಡ ಅವನು. ಇಲ್ಲ, ನಾನಿದನ್ನು ಮಾಡಲ್ಲ, ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ, ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೀನಿ ಅಂತ, ನೀವಿನ್ನೂ ಹೊರಡಬಹುದು ಎಂದ ವಿಶ್ವಾಸ್. ನೆಕ್ಸ್ಟ್ ಪೇಷಂಟ್ ಬನ್ನಿ ಎಂದ. ಬಾಗಿಲ ಬಳಿ ನಿಂತು ಅವನ ಮಾತನ್ನು ಕೇಳಿಸಿಕೊಂಡ ವಂಶ್ ಪುಣ್ಯ ನಿಟ್ಟುಸಿರು ಬಿಟ್ಟಿದ್ದರು. ಕೊನೆಗೂ ಎಲ್ಲ ಬದಲಾದರಲ್ಲ ಎಂದು. ಗರ್ಭಗುಡಿಯಲ್ಲಿ ಎಲ್ಲವನ್ನೂ ನೋಡುತ್ತಿದ್ದ ದುರ್ಗಮ್ಮ ನಸುನಕ್ಕರು. ಅಂದು ವಂಶ್ ಒಂದು ಗರ್ಭಿಣಿಯನ್ನು ಡಾಕ್ಟರ್ನಿಂದ ಕಾಪಾಡಿ ಪುಣ್ಯಾಳಿಂದ ಹೆರಿಗೆ ಮಾಡಿಸಿದ್ದರಿಂದ ಅವನ ತಂದೆ ಜ್ಞಾನದೇವರಿಗೆ ಗರ್ಭಿಣಿಯೊಬ್ಬಳು ನೀಡಿದ ಶಾಪವೂ ಸರಿ ಹೋಗಿತ್ತು. ಮುಕ್ತಾಯ. ಕಥೆಯಲ್ಲಿ ಬಂದ ಪ್ರತಿಯೊಂದು ಘಟನೆಯೂ ನನ್ನ ಕಲ್ಪನೆ, ನಿಜ ಜೀವನಕ್ಕೂ ನನ್ನ ಕಥೆಗೂ ಸಂಬಂಧವಿಲ್ಲ. ದುರ್ಗಮ್ಮ ಬರುವುದು, ಶಿವನಿಂದ ಭೀಮಾಕ್ಷ ವರ ಪಡೆಯುವುದು, ಡಮರುಗ ತ್ರಿಶೂಲದಿಂದ ಭೀಮಾಕ್ಷನನ್ನು ಸಾಯಿಸುವುದು ಎಲ್ಲವೂ ನನ್ನ ಕಲ್ಪನೆ. ಕಥೆಯನ್ನು ತುಂಬ ಜನ ಕೇಳಿದ್ದೀರಿ, ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿದವರು ಕೆಲವು ಜನ. ಇವತ್ತಾದರೂ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಪ್ಲೀಸ್. 1-2 ವಾಕ್ಯದಲ್ಲಿ ಹೇಳಿ ಕತೆ ಇಷ್ಟ ಆಯ್ತಾ ಇಲ್ವಾ ಅಂತ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.